ಶಿಕ್ಷಕರಾದಂತಹ ಸುಮಾರಾಣಿ ಮೇಡಮ್ ಅವರೇ, ಹಾಗೆ ವೇದಿಕೆ ಮೇಲೆ ಇರುವಂತಹ CDC ಸದಸ್ಯರೇ ಹಾಗೂ ಇತರ ಗಣ್ಯರೇ ಹಾಗೂ ಅಧ್ಯಾಪಕ ಬಂಧುಗಳೇ, ಈ ದಿನ ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವ ನಡೀತಾ ಇದೆ. ನಮ್ಮಲ್ಲಿ ನಾವು ಅಧ್ಯಾಪಕರು ಮೊದಲೇ ಒಂದು ಪ್ಲಾನ್ ಮಾಡಿದ್ವಿ, ನಮ್ಮ ಕಾಲೇಜಿನಲ್ಲಿ ಒಂದು ಜಾನಪದ ಉತ್ಸವವನ್ನ ಮಾಡಬೇಕು ಸಾಂಸ್ಕೃತಿಕ ಸಮಿತಿಯ ಕಡೆಯಿಂದ ಅಂತ. ಅದೇ ಸಂದರ್ಭದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಕಡೆಯಿಂದ ಒಂದು ಆದೇಶನೇ ಆಯ್ತು. ಏನು ಅಂತ ಹೇಳಿದ್ರೆ, ಇವಾಗ ನಾವೆಲ್ಲ ಜಾಗತೀಕರಣ ಅಂತ ಹೇಳಿ ಆ ಕಡೆ ಹೋಗ್ತಾ ನಮ್ಮ ಸಂಸ್ಕೃತಿಯನ್ನ, ನಮ್ಮ ದೇಸೀಯತೆಯನ್ನ ಮರಿತಾ ಇದ್ದೀವಿ. ಆ ದೇಸೀಯತೆಯನ್ನ ಮತ್ತೆ ಮಕ್ಕಳಿಗೆ ನೆನಪು ಮಾಡಿಕೊಡ್ಬೇಕು ಅಥವಾ ನಮ್ಮ ಸಂಸ್ಕೃತಿಯನ್ನ ಮುಂದುವರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಜನಪದ ಉತ್ಸವವನ್ನ ಪ್ರತಿ ಕಾಲೇಜು ಹಮ್ಮಿಕೊಂಡು ಒಂದು ಜನಪದ ಗ್ರಾಮೀಣ ವಾತಾವರಣವನ್ನ ಅಲ್ಲಿ ನಿರ್ಮಾಣ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಆ ಜನಪದ ಮೌಲ್ಯಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದೇ ಈ ಒಂದು ಆಚರಣೆಯ ಮುಖ್ಯ ಉದ್ದೇಶ. ಮಕ್ಕಳೇ, ಇವತ್ತು ಎಷ್ಟೊಂದು ಬದಲಾಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಹಿಂದೆ ಜನಪದರ ಗೊತ್ತಿದೆ ಏನು ಅಂತಂದ್ರೆ, ನಾವ್ ಎದ್ದ ತಕ್ಷಣ ದೇವ್ರ ಕೈ ಮುಗಿಯಲ್ಲ, ಇವಾಗ ಫೋನ್ ಎಲ್ಲಿದೆ ಅಂತ ಹುಡುಕಾಡ್ತೀವಿ, ಎದ್ದ ತಕ್ಷಣ ಫೋನನ್ನ ಕೈ ತಗೊಂತ ಇದೀವಿ. ಅದು ಇವತ್ತಿನ ಒಂದು ಸಂಸ್ಕೃತಿ ಆಗೋಗಿದೆ. ಆದ್ರೆ ಹಿಂದಿನ ಜನಪದ ಹೇಳ್ತಾ ಇದ್ರು ಏನಂತ ಅಂದ್ರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನ ಅಂತ. ಅಂದ್ರೆ ಎದ್ದಿದ ತಕ್ಷಣ ನಾನು ಯಾರ ನೆನೆಬೇಕು ಅಂದ್ರೆ, ಎಳ್ಳು ಜೀರಿಗೆ ಮೀನ್ಸ್ ಆ ಭಾಗದಲ್ಲಿ ಬೆಳೀತಾ ಇದ್ದಿದ್ದು ನಮಗೆ ಊಟವನ್ನ ಕೊಡುವಂತಹ, ಅನ್ನವನ್ನ ಕೊಡುವಂತಹ ಭೂಮಿ ತಾಯಿಯನ್ನ ನಾವು ಎದ್ದ ತಕ್ಷಣ ನೆನೆಬೇಕು ಅಂತ. ನಾವ್ ಎಷ್ಟು ಜನ ಇವತ್ತು ಅದನ್ನ ಮಾಡ್ತಾ ಇದ್ದೀವಿ? ಅದ್ರ ಜೊತೆಗೆ ನಿಮಗೆ ಎಲ್ಲರೂ ಹಳ್ಳಿಯವರೇ ಇದ್ದೀವಿ, ನನ್ನನ್ನು ಸೇರಿಸಿ. ಮುಂಚೆ ಹಳ್ಳಿಗಳಲ್ಲಿ ಮನೆಗಳು ಹೇಗಿರ್ತಾ ಇತ್ತು ಅಂತಂದ್ರೆ, ಮನೆ ಒಳಗಡೆನೆ ಅರ್ಧ ಭಾಗ ಕೊಟ್ಟಿಗೆ, ಅರ್ಧ ಭಾಗ ಮನೆ ಇರ್ತಾ ಇತ್ತು. ಜನಪದರು ಎದ್ದಿದ ತಕ್ಷಣ ನೋಡ್ತಾ ಇದ್ದಿದ್ದು ಏನನ್ನ ಅಂದ್ರೆ, ಅವರ ಹಸು ದನ ಕರುಗಳನ್ನ ಅವೆಲ್ಲ ಸುರಕ್ಷಿತವಾಗಿದೆ ಅಂತ ಒಳ ಕಟ್ತಾ ಇದ್ರು. ಜೊತೆಗೆ ಅವುಗಳಿಂದಲೇ ನಮ್ಮ ಬದುಕು ಅಂತ ಹೇಳಿ ದೇವರ ಸ್ಥಾನದಲ್ಲಿ ಅವುಗಳನ್ನ ಇಟ್ಟು ಪೂಜಿಸ್ತಾ ಇದ್ರು. ಆ ಸಂಸ್ಕೃತಿ ಎಲ್ಲ ನಿಧಾನಕ್ಕೆ ಇವತ್ತು ಮರೆಯಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಏನು ಸಿಟಿ ಮಾದರಿಯ ಮನೆಗಳು ಬರ್ತಾ ಇದೆ. ಎಲ್ಲ ರೀತಿಯ ಸಂಸ್ಕೃತಿಗಳು ನಿಧಾನಕ್ಕೆ ಮರೆ ಆಗ್ತಾ ಇದೆ. ಇದು ಆಗಬಾರ್ದು ಅನ್ನುವಂತಹ ಒಂದು ಉದ್ದೇಶ ಅಷ್ಟೇ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ